ಮತ್ತೊಂದು ವಾಕ್ಯವನ್ನ ಹೊದಿಕೊಳ್ಳುವವರಾಗಿರೋಣ. ಯೆರೆಮೀಯ 17ನೇ ಅಧ್ಯಾಯ 13ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜೆರೆಮಿಯ ಚಾಪ್ಟರ್ 17 ವರ್ಸ್ 13ನಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಿದ್ದಾನೆ. O Lord, the hope of Israel, all that forsake thee shall be ashamed, and they that depart from me shall be written in the earth, because they have forsaken the Lord, the fountain of living waters. Amen. Hallelujah. ಯೆರೆಮೀಯ 17ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆಯುವವರು ಜೀವಜಲದ ಬುಗ್ಗೆಯನ್ನ ತೊರೆಯುವವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ಆಮೇನ್, ಹಲ್ಲೆಲೂಯಾ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಈ ಜೀವಜಲದ ಕುರಿತಾಗಿ ದೇವರಾತ್ಮನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಯಾರು ದೇವರನ್ನ ಕುರಿತಾಗಿ ದೇವರು ನನಗೆ ಬೇಡ ಅನ್ನುವವರಿಗೆ ದೇವರು ಹೇಳ್ತಾ ಇದ್ದಾನೆ, ಅಂಥವ್ರಿಗೆ ಜೀವಜಲ ಸಿಗೋದಿಲ್ಲ. Those who say no God to will not find life. Amen. Hallelujah. Nakshin dung shing shubo dereng jeng johobo dong sheng ming. Amen. Hallelujah. जो लोग ईश्वर को नहीं कहते उन्हें जीवन నది నై మిలేగా. ఆమేన్, హల్లెలూయా. దేవుడు నాకు వద్దు అని చెప్పేవారికి ಜೀವಜಲ ದೊರಕದು. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರು ನನಗೆ ಬೇಡ ಅನ್ನೋವರಿಗೆ ಏನು ಸಿಗೋದಿಲ್ಲ ಅಂದ್ರೆ ಅವ್ರಿಗೆ ಜೀವಜಲ ಸಿಗೋದೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ಅದ್ರ ಕುರಿತಾಗಿ ದೇವರು ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಯೆಹೋವನೇ, ಇಸ್ರಾಯೇಲರ ನಿರೀಕ್ಷೆ. ಆಮೇನ್. ನಿಮ್ಮ ನಿರೀಕ್ಷೆ ಯಾರಾಗಿದ್ದಾರೆ? ದೇವರಾಗಿದ್ದಾನೆ. ಹಾಗಾದ್ರೆ ದೇವರು ಬೇಕು ಎಂಬುದಾಗಿ ಬಂದಿರುವಂಥ ನಾವು ದೇವರನ್ನ ನಂಬಿದ್ದೇವೆ. ದೇವರ ಕೊಡುವಂಥ ನೀರನ್ನು ಕುಡಿಯುವಂಥವರಾಗಿರ್ಬೇಕು. ಆಮೇನ್, ಹಲ್ಲೆಲೂಯಾ. ಮೂರನೇದಾಗಿ ದೇವರನ್ನ ನಿರೀಕ್ಷಿಸುವಂಥವರು ನಾವಾಗಿರ್ಬೇಕು. ಆಮೇನ್, ಹಲ್ಲೆಲೂಯಾ. ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವವರು, ಯೆಹೋವನಾದ ನಿನ್ನನ್ನು ತೊರೆಯುವವರು ಅವ್ರಿಗೆ ಏನು ತೊರೆದರು ಅಂತ ನೋಡಿದ್ರಲ್ಲಿ ಜೀವಜಲದ ಬುಗ್ಗೆಯನ್ನೇ ತೊರೆದ್ರು. ಹಾಗಾದ್ರೆ ಈ ಜೀವಜಲ ಬೇಡ ನಮಗೆ ಎಂಬುದಾಗಿ ಕೆಲವರು ಬಿಟ್ಟು ಹೋದವರು